ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಮಹಾಕುಂಭಮೇಳ ಅಂದರೆ ಇದು ಪ್ರಯಾಗ್ರಾಜಲ್ಲಿ ನಡೀತಾ ಇರೋದು. ನಾವು ಬಂದಿರೋದು ಟಿ ನರಸೀಪುರ. 13 ವರ್ಷಕ್ಕೊಂದ್ಸತಿ ನಡೆಯುತ್ತಲ್ಲ ಕುಂಭಮೇಳ ಟಿ ನರಸೀಪುರದಲ್ಲಿ. ನಾವು ಇಲ್ಲಿಗೆ ಬಂದಿದ್ದೀವಿ ಕುಂಭಮೇಳ ಸ್ನಾನಕ್ಕೆ ಅಂತ ಹೇಳಿ. ಆದರೆ ಅದು 10, 11, 12 ಇತ್ತು. ನಾವು ಅವತ್ತು ಬರೋಕ್ಕಾಗಿಲ್ಲ. ಇದೇ ಸ್ಯಾಟರ್ಡೆ ನಾವು ಕುಂಭಮೇಳ ಸ್ನಾನಕ್ಕೆ ಅಂತ ಬಂದಿದ್ದು. ಇಲ್ಲೂ ಕಾವೇರಿ, ಕಪಿಲ ಮತ್ತು ಸ್ಫಟಿಕ 3 ನದಿನೂ ಸೇರಿ ತ್ರಿವೇಣಿ ಸಂಗಮ ಆಗುತ್ತಲ್ಲ, ಅದಕ್ಕೋಸ್ಕರ ನಾವು ಇಲ್ಲೇ ಬಂದ್ವಿ. ಇಲ್ಲಿಂದ ನಾವು ಪ್ರಯಾಗ್ರಾಜ್ಗೆ ಹೋಗೋದಕ್ಕಾಗಿಲ್ಲ, ಅಂದರೆ ನಮ್ಮಿಂದ ಆಗಿಲ್ಲ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಮಾಘ ಸ್ನಾನಕ್ಕೆ ಅಂತ ನಾವು ಬರ್ತಾನೆ ಇದ್ವಿ. ಪ್ರತಿ ವರ್ಷವೂ ನಾವು ಒಂದು 13-14 ವರ್ಷದಿಂದನೂ ಬರ್ತಾಯಿದ್ವಿ. ಅದರಲ್ಲಿ ಈ ಸತಿ ಮಹಾಕುಂಭಮೇಳ ಬಿದ್ದಿರೋದು ಇದೇ ಟೈಮಲ್ಲಿ ಮಾಘ ಮಾಸದಲ್ಲಲ್ವ. ಹಾಗಾಗಿ ಇವಾಗ ಹೇಗಿದ್ರೂ ಟಿ ನರಸೀಪುರದಲ್ಲೂ ಕುಂಭಮೇಳ ನಡೀತಿತ್ತಲ್ಲ 13ನೇ ವರ್ಷದ್ದು. ಹಾಗಾಗಿ ನಾವು ಇಲ್ಲೇ ಬಂದ್ವಿ ಕುಂಭಮೇಳಕ್ಕೆ, ಇಲ್ಲೇ ಸ್ನಾನಕ್ಕೆ ಅಂತ ಹೇಳಿ ನಾವು ಬಂದ್ವಿ. ನಾವು ಹೋಗೋ ಅಷ್ಟರಲ್ಲಿ ಬೆಳಗಿನ ಜಾವ 4 ಗಂಟೆನೇ ಆಗೋಗಿತ್ತು. ಮನೆ ಬಿಟ್ಟಿದ್ದು ನಾವು 1:15. ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ 4 ಗಂಟೆ 4:15 ಆಗಿತ್ತು. ತುಂಬ ಫುಲ್ ಕತ್ತಲೆ ಇತ್ತು. ಈ ವಿಡಿಯೋ ನಾವು ಕುಂಭ ಸ್ನಾನ ಮುಗಿಸ್ಕೊಂಡು ಗಂಗಾ ಪೂಜೆ ಮಾಡಿ ಬರಬೇಕಾದ್ರೆ ನಾನು ಸ್ವಲ್ಪ ಬೆಳಕಾಗಿತ್ತು, ಆವಾಗ ನಾನು ಈ ವಿಡಿಯೋ ಮಾಡಿದ್ದು. ನಾವು ಹೋಗ್ಬೇಕಾದ್ರೆ ಅದು ಫುಲ್ ಕತ್ಲಿತ್ತು, ವಿಡಿಯೋ ಅದಕ್ಕೆ ಕಾಣಿಸೋದಿಲ್ಲ. ನಾನು ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡೇ ಮಾಡಿಲ್ಲ. ಮಹಾಕುಂಭಮೇಳ ನಾವಿಲ್ಲಿ ಟಿ ನರಸೀಪುರದ ಹತ್ರ ಬಂದಿರೋದು ಮಾಘ ಮಾಸ. ಈ ಮಾಘ ಮಾಸದಲ್ಲಿ ನಾವು ಮಾಘ ಸ್ನಾನ ಮಾಡಿದ್ರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಯಾವುದೇ ಕಾಯಿಲೆ ಕಸಾಲೆ ಏನೇ ಇರಲಿ, ರೋಗ ರುಜಿನ ಏನಾದರೂ ಇರಲಿ, ಅದಕ್ಕೆಲ್ಲನೂ ಈ ಮಾಘ ಸ್ನಾನ ಅಂತೂ ತುಂಬಾ ಒಳ್ಳೆಯದು. ನಾವು ಪ್ರತಿ ವರ್ಷವೂ ಮಾಡ್ತಾನೆ ಬಂದಿದ್ದೀವಿ ಮಾಘ ಸ್ನಾನ. ಅಂದರೆ ತುಂಬಾ ಕೊರೆಯೋ ಚಳಿ ಇರುತ್ತೆ. ನೀರಿಗಿಳಿದ್ಮೇಲೆ ಅಂಥ ಚಳಿ ಅಂತ ಏನೂ ಅನಿಸೋದೇ ಇಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಇರೋಣ ಅಂತಲೇ ಅನಿಸ್ತಾ ಇರುತ್ತೆ. ಹಾಗಾಗಿ ನಾವು ಕುಂಭ ಸ್ನಾನಕ್ಕೆ ಅಂತ ಹೇಳಿ ಟಿ ನರಸೀಪುರಕ್ಕೆ ಬಂದಿದ್ವಿ. ಬಂದು ಇಲ್ಲಿ 3 ನದಿ ಸೇರುತ್ತಲ್ಲ, ಅಂದರೆ ಇಲ್ಲಿ ಟಿ ನರಸೀಪುರದಲ್ಲಿ ಅಂದರೆ ನಾವು ತೆಪ್ಪದಲ್ಲಿ ಹೋಗಬೇಕು. 3 ನದಿ ಸೇರೋದು ನಾವು ಸ್ನಾನಕ್ಕೆ ಹೋಗ್ಬೇಕಂದ್ರೆ ತೆಪ್ಪದಲ್ಲಿ ಹೋಗಿ, ಅಲ್ಲೋಗಿ 3 ನದಿ ಸೇರಿಸೋ ಜಾಗನ ತೆಪ್ಪದವರೇ ಹೇಳ್ತಾರೆ, ನೋಡಿ ಇಲ್ಲಿ ಸೇರುತ್ತೆ ಅಂತ. ಅಲ್ಲೋಗಿ ನಾವು ಸ್ನಾನ ಮಾಡಿ ಗಂಗಾ ಪೂಜೆ ಮಾಡಿಬಿಟ್ಟು ಬರ್ಬೋದು. ಇವಾಗ ಕುಂಭಮೇಳ ಪ್ರಯಾಗ್ರಾಜಲ್ಲಿ ನಡೀತಾ ಇರುತ್ತಲ್ಲ, ಇಲ್ಲಿಂದ ಅಲ್ಲಿಗೆ ಕೆಲವ್ರಿಗಂತೂ ಹೋಗೋದಕ್ಕಾಗಲ್ಲ. ಅದರಲ್ಲಿ ನಾವು ಒಬ್ಬರು, ನಮ್ಮಿಂದನೂ ಹೋಗೋಕ್ಕಾಗಿಲ್ಲ ಪ್ರಯಾಗ್ರಾಜ್ಗೆ. ಹಾಗಾಗಿ ನಾವು ಇಲ್ಲೇನೇ ಟಿ ನರಸೀಪುರದಲ್ಲೂ 13ನೇ ವರ್ಷದ ಕುಂಭಮೇಳ ನಡೀತಲ್ಲ, ಅಂದರೆ ನಾವು ಅವತ್ತು 12ನೇ ತಾರೀಕು ಹೋಗಬೇಕು ಪೌರ್ಣಮಿ ದಿವಸ ಅಂತ ತುಂಬಾ ಪ್ರಯತ್ನ ಪಟ್ವಿ. ಆದರೆ ಅವತ್ತಾಗಿಲ್ಲ. ಹಾಗಾಗಿ ಇವತ್ತು ಶನಿವಾರ ಹೋಗೋಣ ಅಂದ್ಕೊಂಡು ಹೋದ್ವಿ. ಆದರೆ ನಾವು ಇವಾಗ ಹೋದಾಗೂ ತುಂಬ ಜನನೇ ಇದ್ದರು. ಪ್ರಯಾಗ್ರಾಜ್ಗೆ ಇಲ್ಲಿಂದ ಅಲ್ಲಿ ತನಕ ಹೋಗಿ ತುಂಬ ಜನ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಸ್ನಾನ 144ನೇ ವರ್ಷದ್ದು ಕುಂಭ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೆ ಅದು ಸಾಧ್ಯ ಆಗಿಲ್ಲ, ಹೋದವ್ರು ಒಳ್ಳೆಯದಾಗಲಿ. ಅದೇ ರೀತಿ ಟಿ ನರಸೀಪುರದಲ್ಲೂ ಈ ಕಾವೇರಿ, ಸ್ಫಟಿಕ ಮತ್ತು ಕಪಿಲ ಈ 3 ನದಿ ಸೇರೋದ ಒಂದು ಗುಲ್ಗಂಜಿಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲೂ ಇದೆ. ಮತ್ತು ನಾವು ಗಂಗಾ ಸ್ನಾನ ಮಾಡಬೇಕಾದ್ರೆ, ಅಂದರೆ ನಾವು ನದಿನಲ್ಲಿ ಮುಳುಗಿ ಎದ್ದಿರಬೇಕಾದ್ರೆ ಮೈ ಮೇಲಿರೋ ಒಂದು ಬಟ್ಟೆನೂ ಸಹ ಬಿಟ್ಬಿಟ್ಟು ಬರಬೇಕು ಅಂತೆಲ್ಲ ಹೇಳ್ತಾರೆ. ಆ ಥರ ಎಲ್ಲ ಮಾಡಲೇಬಾರ್ದು. ಗಂಗೆಯಲ್ಲಿ ಸ್ನಾನ ಮಾಡಿ ಮೈ ಮೇಲಿರೋ ಒಂದು ಏನೋ ದರಿದ್ರನ ಮನೆ ಹೊರಗಡೆ ಹಾಕೋ ಥರ ಅಂತೆಲ್ಲ ಹೇಳ್ತಾರೆ. ಆದರೆ ಆ ಕೆಲಸ ಯಾವತ್ತೂ ಯಾರೂ ಮಾಡಬೇಡಿ. ಅದು ನೀರನ್ನೆಲ್ಲ ಮಲಿನ ಮಾಡೋ ಥರ ಆಗೋಗುತ್ತೆ. ಆ ಥರ ಮೈ ಮೇಲಿರೋ ಬಟ್ಟೆನೆಲ್ಲ ಬಿಟ್ಟು ಬರೋದೆಲ್ಲ ತಪ್ಪು. ಎಲ್ಲೂ ಯಾವ ಶಾಸ್ತ್ರದಲ್ಲೂ ಸಹ ಹೇಳಿಲ್ಲ ಮೈ ಮೇಲಿರೋ ಬಟ್ಟೆ ಎಲ್ಲ ಬಿಟ್ಟು ಬನ್ನಿ ಅಂತ. ಯಾವ ಶಾಸ್ತ್ರದಲ್ಲಿ ಎಲ್ಲಿನೂ ಹೇಳಿಲ್ಲ. ಹಾಗಾಗಿ ಯಾರೂ ಆ ಕೆಲಸನ ಮಾಡಬೇಡಿ. ಮೈ ಮೇಲಿರೋ ಬಟ್ಟೆನೆಲ್ಲ ಬಿಟ್ಟು ಬರೋ ಕೆಲಸ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ. ನಾವು ತುಂಬ ವರ್ಷಗಳಿಂದ ಹೋಗ್ತಾನೇ ಇದ್ದೀವಿ, ಅಂದರೆ ಮಾಘ ಸ್ನಾನಕ್ಕೋಸ್ಕರ ಹೋಗ್ತಾನೆ ಇದ್ದೀವಿ. ಸೂರ್ಯ ಉದಯ ಆಗೋದಕ್ಕೂ ಮುಂಚೆನೇ ಹೋಗಿ ನದಿ ಹತ್ರ ನಿಂತಿದ್ದು, ಸೂರ್ಯ ಉದಯ ಆಗ್ತಾ ಇರಬೇಕಾದ್ರೆ ಒಂದು 5 ಗಂಟೆ 5:15ಗೆಲ್ಲ ಸೂರ್ಯ ಹುಟ್ಟುತ್ತಾನೆ. ಆದರೆ ನಮ್ಗೆ ಕಾಣಿಸೋದೆಲ್ಲ 6 ಗಂಟೆ 6:30 ಮೇಲೇನೆ ಹೋಗಿ ನಾವು ಸ್ನಾನ ಎಲ್ಲ ಮಾಡಿ ಮತ್ತು ಗಂಗೆ ಪೂಜೆ ಮಾಡಬೇಕು. ಗಂಗೆ ಪೂಜೆ ಮಾಡಿ ಅರಿಶಿನ, ಕುಂಕುಮ, ಕಡ್ಡಿ, ಕರ್ಪೂರ ಮತ್ತು ವೀಳ್ಯದೆಲೆ, ಅಡಿಕೆ ತೊಗೊಂಡೋಗಿ ಅಲ್ಲಿ ಬಸವಣ್ಣನೂ ಇದೆ. ಅಂದರೆ ಟಿ ನರಸೀಪುರದಲ್ಲಿ ಬಸವಣ್ಣನೂ ಇದೆ. ನಾವು ಕುಂಭ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ 3 ಸಾರಿ ನಾವು ಸೂರ್ಯ ದೇವನಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ನಾವು ಚೊಂಬು ತೊಗೊಂಡೋಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, 3 ಚೊಂಬು ತೊಗೊಂಡು ತಲೆ ಮೇಲೆ ನೀರು ಹಾಕೋಬೇಕು. ತೊಗೊಂಡೋಗಿಲ್ಲ ಅಂತಂದರೆ ಪರವಾಗಿಲ್ಲ, 3 ಸಾರಿ ನಾವು ಮುಳುಗಿ ಎದ್ದೇಳಬೇಕು. ಸೂರ್ಯ ಉದಯ ಆಗ್ತಾನಲ್ಲ ಆ ಕಡೆ ತಿರ್ಕೊಂಡು ಸೂರ್ಯ ನಮಸ್ಕಾರ ಮಾಡಿ ನಮ್ಮ ಕೋರಿಕೆ ಏನಿರುತ್ತೋ ಅದನ್ನೆಲ್ಲ ನಾವು ಕೇಳಿಕೊಂಡು, ಇವಾಗ ನಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ, ಮನೇಲಿ ಏನಾದರೂ ಸಮಸ್ಯೆ ಇರುತ್ತೆ, ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತಲ್ವ, ಆ ಥರ ಏನಾದರೂ ಇರುತ್ತಲ್ಲ ಅದನ್ನು ಕೇಳಿಕೊಂಡು ನಾವು 3 ಸಾರಿ ಮುಳುಗಿ ಎದ್ದೇಳಬೇಕು ನದಿನಲ್ಲಿ. ಮುಳುಗಿ ಎದ್ದಿದ್ದಾದಮೇಲೆ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಿ, ಮತ್ತು ನಾವು ಎಲ್ಲಿ ಯಾವ ನದಿ ಹತ್ರ ನಾವು ಸ್ನಾನ ಮಾಡೋಕ್ಕೆ ಹೋಗಿರ್ತೀವೋ ಅಲ್ಲಿ ಯಾವ ದೇವಸ್ಥಾನ ಇರುತ್ತೋ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಬೇಕು. ಈ ಸಾರಿ ಅಂತೂ 144ನೇ ವರ್ಷದ ಮಹಾಕುಂಭಮೇಳ ಬೇರೆ ಸ್ಟಾರ್ಟ್ ಆಗಿದೆಯಲ್ವ. ತುಂಬ ಅಂದರೆ ನಾವು ನೆಕ್ಸ್ಟ್ ಮಹಾಕುಂಭಗೆ ನಾವಂತೂ ಇರೋದಿಲ್ಲ ಅಲ್ಲಿ. ಈಗ 144ನೇ ವರ್ಷದಷ್ಟರಲ್ಲಿ ನಾವಂತೂ ಇರಲ್ಲ. ಇವಾಗ ನಡೀತಾ ಇರೋ ಕುಂಭಮೇಳಕ್ಕೆ ಇಲ್ಲಿಂದ ನಮಗೆ ಅಲ್ಲಿ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಟಿ ನರಸೀಪುರದ ಹತ್ರನೇ ಇಲ್ಲೇ ಹೋಗಿದ್ದು. ಅಂದರೆ ನಾವು ಪ್ರತಿ ಸಾರಿ ನಿಮಿಷಾಂಬ ಇಲ್ಲ ಅಂತಂದರೆ
ಬೇರೆ ಅಂದರೆ ನಂಜನಗೂಡು ಹತ್ರ ಈ ಕಡೆ ಹೋಗ್ತಾ ಇದ್ವಿ. ಈ ಸಾರಿ ಆಮೇಲೆ ಇಲ್ಲ ತಲಕಾಡು ಈ ಕಡೆ ಹೋಗ್ತಾ ಇದ್ವಿ. ಈ ಸಾರಿ ಮಾತ್ರ ಫಸ್ಟ್ ಟೈಮು ಟಿ ನರಸೀಪುರ ಅಂದರೆ ಕುಂಭಮೇಳ ನಡೆದಿತ್ತಲ್ಲ 13ನೇ ವರ್ಷದ್ದು, ಅದಕ್ಕೋಸ್ಕರ ಟಿ ನರಸೀಪುರದ ಹತ್ರನೇ ಹೋಗೋಣ ಅಂತ ಹೇಳಿ ಎಲ್ಲರೂ ಸೇರಿ ನಾವು ಒಂದು 15 ಜನ ಟಿ ಟಿ ಮಾಡಿಕೊಂಡು ನಾವು ಹೋಗಿದ್ದು. ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ದು 2.5 ಅವರ್ ಸಾಕು. ನಾವು ಬೆಂಗಳೂರಿಂದ ಟಿ ನರಸೀಪುರಕ್ಕೆ ಹೋಗಿ ನಾವು ನಿಧಾನಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡು ಹೋದ್ರೂ 2.5 ಅವರ್ ಸಾಕು ನಾವು ಅಲ್ಲಿ ಹೋಗೋದಕ್ಕೆ. ಅಲ್ಲೋಗಿ ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ನದಿನಲ್ಲಿ ಅಲ್ಲೇ ತೆಪ್ಪಗಳಿದೆ, ಅವರೇ ಕರ್ಕೊಂಡು ಹೋಗ್ತಾರೆ ಕರ್ಕೊಬರ್ತಾರೆ. 100 ರೂಪಾಯಿ ಒಬ್ಬೊಬ್ರಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ. ತ್ರಿವೇಣಿ ಸಂಗಮ ಆಗುತ್ತಲ್ಲ, ಕಪಿಲ ಮತ್ತು ಕಾವೇರಿ ಸ್ಫಟಿಕ, ಅಲ್ಲೇ ಕರ್ಕೊಂಡೋಗ್ಬಿಡ್ತಾರೆ. ಸ್ನಾನ ಮುಗಿದಾದ್ಮೇಲೆ ಫೋನ್ ನಂಬರ್ಗಳು ಕೊಟ್ಟಿರ್ತಾರೆ, ಫೋನ್ ಮಾಡಿದ್ರೆ ಬಂದು ವಾಪಸ್ ಅವರೇ ಕರ್ಕೊಂಡು ಹೋಗ್ತಾರೆ. ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆರಾಮಾಗಿ ಹೋಗಿ ಬರ್ಬೋದು. ಇವಾಗೂ ಅಷ್ಟೇ, ಯಾರು ಇಲ್ಲಿ ಸಾಮಾನ್ಯವಾಗಿ ಮುಂದೆಗಡೆನೇ ಯಾರೂ ನದಿಲಿ ಮುಳುಗೋದಕ್ಕೆ ಹೋಗಲ್ಲ. ಎಲ್ಲ ತ್ರಿವೇಣಿ ಸಂಗಮ ಅಲ್ಲೇ ಹೋಗೋದು, ಎಲ್ಲರೂ ತೆಪ್ಪದಲ್ಲೇ ಸಾಮಾನ್ಯವಾಗಿ ಹೋಗೋದು. ನಾವು ಹೋದಾಗ ಫುಲ್ ಕತ್ಲೆ ಇತ್ತು. ನಾವು ಪೂಜೆ ಎಲ್ಲ ಮುಗಿಸಿ 8 ಗಂಟೆಗೆ ದೇವಸ್ಥಾನ ಓಪನ್ ಮಾಡೋದು. ಪೂಜೆಗೆ 8 ಗಂಟೆ ತನಕ ನಾವು ವೆಯ್ಟ್ ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ನಾವು ಬೆಳಗ್ಗೆ ಬೇಗನೆ ಹೊರಟೋಗಿದ್ವಲ್ಲ, ಹಾಗಾಗಿ ಸ್ನಾನ ಎಲ್ಲ ಮಾಡಿ ಅಲ್ಲೇ ಓಡಾಡ್ಕೊಂಡಿದ್ವಿ ಇದ್ದು. ಆಮೇಲೆ ನಾವು 8 ಗಂಟೆಗೆ ದೇವಸ್ಥಾನದ ಬಾಗಿಲು ತೆಗಿಯೋದು, ಅಂದರೆ ಗರ್ಭಗುಡಿ ಒಳಗಡೆ ಬಾಗಿಲೆಲ್ಲ ತೆಗಿತಾರೆ, ಗರ್ಭಗುಡಿ ಬಾಗಿಲು ತೆಗೆಯೋದು 8 ಗಂಟೆಗೆ. ನಾವು ಸ್ವಲ್ಪ ಬೇಗನೆ ಹೊರಟ್ಬಿಟ್ಟಿದ್ವಲ್ಲ, 1-2 ಅವರ್ ವೆಯ್ಟ್ ಮಾಡಿದ್ವಿ ಅಷ್ಟೇ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಂಜನಗೂಡಿಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.